ಕಿರುತೆರೆ ನಟಿ ಚಂದ್ರಕಾಂತ್ ಆತ್ಮಹತ್ಯೆ ಪ್ರಕರಣ. ಪವಿತ್ರ ಜೈರಾಮ್ನಿಂದ ಸಂಸಾರ ಹಾಳಾಯ್ತು. ಪವಿತ್ರರಿಂದ ಮನೆಯ ನೆಮ್ಮದಿ ಹಾಳಾಯ್ತು. ಕುಡಿದು ಬಂದು ಹೆಂಡತಿಗೆ ಹೊಡೆಯುತ್ತಿದ್ದ. ಪವಿತ್ರ ತನ್ನ ಮಗನಿಗೆ ಏನು ಮಾಡಿದ್ಲು? ಹೈದರಾಬಾದ್ನಲ್ಲಿ ನಟ ಚಂದ್ರಕಾಂತ್ ತಾಯಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಪವಿತ್ರ ಸವಾಸದಿಂದ ಸೊಸೆ ದೂರ ಇದ್ಲು. ಆಕೆ ನನ್ನ ಬಳಿ ಮಕ್ಕಳ ಬಳಿ ಮಾತಾಡೋಕೆ ಬಿಟ್ಟಿಲ್ಲ. ನನ್ನ ಸೊಸೆ ಮಕ್ಕಳನ್ನ ಭೇಟಿಯಾಗೋಕ್ಕೂ ಬಿಡ್ತಾ ಇರಲಿಲ್ಲ. ಮನೆಯವರನ್ನ ಬಿಟ್ಟು ಅವಳನ್ನೇ ಪತ್ನಿ ಅಂತಿದ್ದ. ಆಕ್ಸಿಡೆಂಟ್ ಆದ್ಮೇಲೂ ಕೂಡ ನನ್ನ ಬಳಿ ಮಾತಾಡಿಲ್ಲ. ಮನೆಗೆ ಬಂದ್ರು ಯಾರೊಂದಿಗೂ ಮಾತಾಡ್ತಿರ್ಲಿಲ್ಲ. ಮೊಮ್ಮಕ್ಕಳು ಅನಾಥರಾದರು ಅಂತ ಚಂದು ತಾಯಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಕಿರುತೆರೆ ನಟ ಚಂದ್ರಕಾಂತ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪವಿತ್ರ ಜೈರಾಮ್ನಿಂದ ಸಂಸಾರ ಹಾಳಾಯ್ತು, ನನ್ನ ಮಗ ಸೊಸೆ ಬದುಕು ಹಾಳಾಯ್ತು ಅಂತ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ನಟ ಚಂದ್ರಕಾಂತ್ ತಾಯಿ ಹೈದರಾಬಾದ್ನಲ್ಲಿ ಸ್ಫೋಟಕ ಹೇಳಿಕೆಯನ್ನ ಕೊಡ್ತಿದ್ದಾರೆ. ನಟಿ ಪವಿತ್ರದ ಸಂಬಂಧದಿಂದ ನನ್ನ ಮನೆಯ ನೆಮ್ಮದಿಯೇ ಹಾಳಾಗಿ ಹೋಯ್ತು. ಅವಳ ಸಂಬಂಧ ಯಾವಾಗ ಬೆಳೀತು ಅಲ್ಲಿಂದ ಮಕ್ಕಳ ಬಳಿ ಬರ್ತಿರ್ಲಿಲ್ಲ, ನಮ್ಮ ಮನೆಗೆ ಬರ್ತಿರ್ಲಿಲ್ಲ, ನಮ್ಮ ಜೊತೆ ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ. ಇದರಿಂದಾಗಿ ನಮ್ಮ ಕುಟುಂಬದ ನೆಮ್ಮದಿಯೇ ಹಾಳಾಯ್ತು ಅಂತ ಹೈದರಾಬಾದ್ನಲ್ಲಿ ನಟ ಚಂದ್ರಕಾಂತ್ ಅವರ ತಾಯಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಪವಿತ್ರ ಮತ್ತು ಚಂದ್ರಕಾಂತ್ ಮಧ್ಯೆ ಸಂಬಂಧ ಇತ್ತ. ಲಾಕ್ಡೌನ್ ಸಮಯದಲ್ಲಿ ಪ್ರೀತಿ ಶುರುವಾಯಿತು. ಕಿರುತೆರೆ ನಟ ಚಂದ್ರಕಾಂತ್ ಪತ್ನಿ ಶಿಲ್ಪಾ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಅಣ್ಣ ಅಂತ ಕರೆದು ಸಂಬಂಧ ಮುಂದುವರೆಸಿದ್ರು. 3-4 ವರ್ಷಗಳ ಹಿಂದೆಯೇ ನಮಗೆ ಗೊತ್ತಾಯ್ತು. ಮನೆಗೆ ಗೊತ್ತಾದ ನಂತರ ಹಿಂಸೆ ಕೊಡ್ತಿದ್ರು. ಕುಡಿದು ಬಂದು ನನ್ನ ಮೇಲೆ ಹಲ್ಲೆ ಕೂಡ ನಡೆಸಿದ್ರು. ಚಂದ್ರಕಾಂತ್ ಪತ್ನಿ ಹೀಗೊಂದು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಪವಿತ್ರ ಮತ್ತು ಚಂದ್ರಕಾಂತ್ ಮಧ್ಯೆ ಅನೇಕ ದಿನಗಳಿಂದ ಸಂಬಂಧ ಇತ್ತು. ಲಾಕ್ ಡೌನ್ ಸಮಯದಲ್ಲೇ ಇವರ ಪ್ರೀತಿ ಪ್ರೇಮ ಶುರುವಾಗಿತ್ತು. ಯಾವಾಗ ಮನೆಗೆ ಗೊತ್ತಾಯ್ತು ಅದಾದ ಮೇಲೆ ನನಗೆ ಹಿಂಸೆಯನ್ನ ಕೊಡ್ತಿದ್ರು. 3-4 ವರ್ಷಗಳ ಹಿಂದೆಯೇ ನಮ್ಗೆ ಗೊತ್ತಾಗಿತ್ತು. ಯಾವಾಗ ವಿಚಾರ ಗೊತ್ತಾಯ್ತು ಅದಾದ ಮೇಲೆ ಕುಡಿದು ಬಂದು ನನ್ನ ಮೇಲೆ ಹಲ್ಲೆಯನ್ನ ಮಾಡ್ತಿದ್ರು ಅಂತ ಚಂದ್ರಕಾಂತ್ ಪತ್ನಿ ಶಿಲ್ಪಾ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ.